ನಮಸ್ಕಾರ ಎಲ್ಲರಿಗೂ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್ ಮಗ. ಎಲ್ರಿಗೂ ಫಸ್ಟ್ ಆಫ್ ಆಲ್ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹೊಸ ವರ್ಷದಲ್ಲಿ ನೀವು ಅಂದ್ಕೊಂಡಿರೋದೆಲ್ಲ ಏನೇನು ಅಂದ್ಕೊಂಡಿದ್ರೋ ಎಲ್ಲಾನು ಕೂಡ ಈಡೇರಲಿ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಮಗ. ನಿನ್ನೆ ಮೊನ್ನೆ ಎಲ್ಲ ಹೇಳ್ಬಿಟ್ಟಿದ್ದೀನಿ ಹೊಸ ವರ್ಷ ಶುಭಾಶಯ ಅಂತ. ಇವತ್ತು ಫಸ್ಟ್ ವಿಡಿಯೋ MS ಧೋನಿಯವರ ಬಗ್ಗೆ. ಮೊದಲನೇ ವಿಡಿಯೋ 2025 MS ಧೋನಿಯವರು ರೀಸೆಂಟಾಗಿ ಒಂದು ಇಂಟರ್ವ್ಯೂನ ಅಟೆಂಡ್ ಮಾಡಿದ್ರು. ಇವರು ಇಂಟರ್ವ್ಯೂನ ಅಟೆಂಡ್ ಮಾಡೋದೇ ಸಿಕ್ಕಾಪಟ್ಟೆ ರೇರು. ಅದರಲ್ಲಿ ಒಂದು ಇಂಟರ್ವ್ಯೂನ ಅಟೆಂಡ್ ಮಾಡಿಬಿಟ್ಟು IPL 2025 ಬಗ್ಗೆ ಮಾತಾಡಿದ್ದಾರೆ. ಆ್ಯಂಡ್ ಈ ಸೋಷಿಯಲ್ ಮೀಡಿಯಾ ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ. ಫಸ್ಟ್ ಸೋಷಿಯಲ್ ಮೀಡಿಯಾದ್ರ ಬಗ್ಗೆ ಮಾತಾಡೋಣ. MS ಧೋನಿಯವರು ಏನಕ್ಕೆ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಲ್ಲ ಇದ್ರ ಬಗ್ಗೆ ಕೂಡ ಮಾತಾಡಿದ್ದಾರೆ. ಅವರು ಬಿಗ್ ಫ್ಯಾನ್ ಅಲ್ವಂತೆ, ಸೋಷಿಯಲ್ ಮೀಡಿಯಾದ ಬಿಗ್ ಫ್ಯಾನ್ ಅಲ್ವಂತೆ. ಸೋಷಿಯಲ್ ಮೀಡಿಯಾಗೂ ನನಗೂ ಒಂಥರ ಸಂಬಂಧನೇ ಇಲ್ಲ. ನಾನು ಯಾವುದೇ ಪೋಸ್ಟ್ನ ನಾನೇ ಮಾಡೋದಿಲ್ಲ. ಅದಕ್ಕೆ ಅಂತ ಮ್ಯಾನೇಜರ್ಸ್ ಇದ್ದಾರೆ, ಇನ್ಸ್ಟಾಗ್ರಾಮ್ಗೆ, ಟ್ವಿಟರ್ಗೆ, ಅದಕ್ಕೆ ಇದಕ್ಕೆ ಎಲ್ಲದಕ್ಕೂ ಕೂಡ ಮ್ಯಾನೇಜರ್ಸ್ ಇದ್ದಾರೆ. ಏನಕ್ಕೆ ಇರ್ಬೇಕು ಮ್ಯಾನೇಜರ್ಸ್? ಫಸ್ಟ್ ಆಫ್ ಆಲ್ ಅವ್ರು ಯಾವುದೋ ಜಮಾನಕ್ಕೊಂದು ಪೋಸ್ಟ್ನ ಹಾಕ್ತಾರದಕ್ಕೆ ಮ್ಯಾನೇಜರ್ ಬೇರೆ ಇರಬೇಕಾ? ಅವ್ರು ಹೇಳಿರೋದು ಇದು ಗುರು, ನಮ್ಮ ಮ್ಯಾನೇಜರ್ಸು ಎಲ್ಲ ನೋಡ್ಕೊತಾರೆ. ಯಾವುದೇ ಪೋಸ್ಟ್ ಹಾಕಬೇಕು ಅಂದ್ರೂ ಕೂಡ ಇವಾಗ ಒಂಥರ ಹೆಂಗೆ ಅಂತ ಇದು ಡಿ ಬಾಸು ಹೇಳ್ತಾರಲ್ಲ, ಆ ಥರ ಲೆಕ್ಕಾಚಾರ ಓದಿದೆ. ಡಿ ಬಾಸ್ ಹೇಳೋದು ಹೆಂಗೆ ಅಲ್ವಾ? ನನ್ನ ಪೋಸ್ಟ್ಗಳು ಹಾಕಬೇಕು ಅಂದರೆ ನನಗೆ ಮ್ಯಾನೇಜರ್ ಇದ್ದಾರೆ, ಯಾರೋ ಇದ್ದಾರೆ, ಅವ್ರು ಮೇಂಟೈನ್ ಮಾಡ್ತಾರೆ, ಅವ್ರು ಹಾಕ್ತಾರೆ, ನಾನು ಹಾಕೋದಿಲ್ಲ, ಒಟ್ಟಿನಲ್ಲಿ ತೋರಿಸ್ಬಿಟ್ಟು ಹಾಕ್ತಾರೆ ಅಂತ ಹೇಳಿದಾರಲ್ಲ. ಸೊ ಒಂಥರ ಇವರು ಕೊಟ್ಟಿರೋಂಥ ಸ್ಟೇಟ್ಮೆಂಟ್ ಹೆಂಗಿದೆ, ಒಂಥರ ಡಿ ಬಾಸ್ಗೆ ಒಂದು ರೇಂಜಿಗೆ ಮ್ಯಾಚ್ ಆಗುತ್ತೆ. ಸೊ ಇವ್ರು ಹೇಳೋದೇನು ಅಂತಂದರೆ, ನಾನು ಅಂಥ ದೊಡ್ಡ ಫ್ಯಾನ್ ಅಲ್ಲ ಆ್ಯಂಡ್ ಪಬ್ಲಿಕ್ ರಿಲೇಷನ್ನ ನಾನು ಮೈಂಟೈನ್ ಮಾಡಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಇವ್ರ ಮ್ಯಾನೇಜರ್ಸ್ ಎಲ್ಲ ಬಂದ್ಬಿಟ್ಟು ಇವ್ರ ಹತ್ರ ನೀವು ಹಂಗೆ ಮಾಡಬೇಕು, ನೀವು ಹಿಂಗೆ ಮಾಡಬೇಕು, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅಂಥ ಪೋಸ್ಟ್ಗಳು ಹಾಕಬೇಕು, ಇಂಥ ಪೋಸ್ಟ್ಗಳು ಹಾಕಬೇಕು, ಅವಾಗ ಪಬ್ಲಿಕ್ ರಿಲೇಷನ್ ಅನ್ನೋದು ಸಿಕ್ಕಾಪಟ್ಟೆ ಸಗದಾಗಿರುತ್ತೆ, ಹಂಗಿರುತ್ತೆ ಹಿಂಗಿರುತ್ತೆ. ಫ್ಯಾನ್ಸ್ಗಳೆಲ್ಲ ಕಾಯ್ಕೊಂಡು ಕೂತ್ಕೊಂಡಿರ್ತಾರೆ ನಿಮಗೋಸ್ಕರ. ನೀವು ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಇದು ಕ್ರಿಯೇಟ್ ಮಾಡಬೇಕು, ಅದು ಕ್ರಿಯೇಟ್ ಮಾಡಬೇಕು ಅಂತ ಎಲ್ಲ ಸಿಕ್ಕಾಪಟ್ಟೆ ಶೂಟ್ಗಳು ಹಾಕೋರಂತೆ. ಅವಾಗ MSG ಅವರು ಅವರ ಮ್ಯಾನೇಜರ್ಸ್ಗೆ ಹೇಳೋರಂತೆ, ನಾವು ನೆಟ್ಟಿಗೆ ಕ್ರಿಕೆಟ್ ಆಡಿದ್ರೆ ಸಾಕು, ನಮಗೇನಕ್ಕೆ ಫ್ಯಾನ್ಸ್ ಆಗಿರೋದು, ನಮಗೇನಕ್ಕೆ ಎಲ್ಲರೂ ನೋಡ್ತಾ ಇರೋದು, ನಾವು ಕ್ರಿಕೆಟರ್ ಅಂತ ತಾನೆ, ನಾವು ಕ್ರಿಕೆಟ್ನ ನೆಟ್ಟಿಗೆ ಆಡಿದ್ರೆ ಸಾಕು. ಇಲ್ಲಿ ನಾವು ಇನ್ನೂ ಒಂಥರ ಇಲ್ಲಿ ಸೋಷಿಯಲ್ ಮೀಡಿಯಾಯಿಂದ ಅಟ್ರಾಕ್ಟ್ ಮಾಡುವಂಥದ್ದು, ಇಲ್ಲಿಂದ ಪಬ್ಲಿಕ್ ರಿಲೇಷನ್ನ ಮೇಂಟೈನ್ ಮಾಡುವಂಥದ್ದು, ಇಲ್ಲಿಂದ ನಾವು ಅದು ಹಂಗೆ ಮಾಡುವಂಥದ್ದು, ಹಿಂಗೆ ಮಾಡುವಂಥದ್ದು, ಅಟ್ರಾಕ್ಟ್ ಮಾಡುವಂಥದ್ದು ಫ್ಯಾನ್ಸ್ಗಳನ್ನ, ಅದು ಇದು ಎಲ್ಲ ಮಾಡುವಂಥ ಅಗತ್ಯತೆ ಇಲ್ಲ. ಇದು ನನ್ನ ವೇ ಆಫ್ ಥಿಂಕಿಂಗು. ಕ್ರಿಕೆಟ್ನ ಕರೆಕ್ಟಾಗಿ ಆಡ್ತು ಅಂತಂದರೆ ಸಾಕು, ಫ್ಯಾನ್ಸ್ಗಳು ಆಟೋಮೆಟಿಕ್ಕಾಗಿ ಇದ್ದೇ ಇರ್ತಾರೆ ಆ್ಯಂಡ್ ಅವರೆಲ್ಲೂ ಕೂಡ ಬಿಟ್ಟು ಹೋಗೋದಿಲ್ಲ. ಪಬ್ಲಿಕ್ ರಿಲೇಷನ್ನು ಅವಾಗಲೇ ಚೆನ್ನಾಗಿ ಮೇಂಟೈನ್ ಆಗುತ್ತೆ. ನಿನ್ನ ಸ್ಪೋರ್ಟಿಗೆ ಮರ್ಯಾದೆ ಕೊಟ್ಬಿಟ್ಟು ಸ್ಪೋರ್ಟ್ನ ಕರೆಕ್ಟಾಗಿ ಆಡಿದ್ರೆ ಸಾಕು. ನೀನು ಸೋಷಿಯಲ್ ಮೀಡಿಯಾದಲ್ಲಿ ತೋರಿಕೆ ಮಾಡಿಕೊಂಡು ಹಂಗೆ ಮಾಡಿಕೊಂಡು ಹಿಂಗೆ ಮಾಡಿಕೊಂಡು ಪಬ್ಲಿಕ್ ರಿಲೇಷನ್ನ ನೀನು ಜಾಸ್ತಿ ಉಳಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಅದೇ ಅಂದರೆ ಅವರ ಅನಾಲಿಸಿಸ್ ಪ್ರಕಾರ ಅವ್ರು ಹೇಳಿದ್ದಾರೆ ಅಷ್ಟೇ. ಆ್ಯಂಡ್ IPL 2025 ಬಗ್ಗೆಯೂ ಕೂಡ ಮಾತಾಡಿದ್ದಾರೆ. IPL 2025ಗೆ ಅವರ ತಯಾರಿ ನಡೀತಾ ಇದೆಯಂತೆ. ಮುಂಚೆಗೆ ಕಂಪೇರ್ ಮಾಡ್ತು ಅಂತ ಅಂದರೆ ಅವರು ಇವಾಗ ಫಿಟ್ ಇಲ್ಲ ಅಂತ ಅವರೇ ಓಪನ್ ಆಗಿ ಹೇಳಿದ್ದಾರೆ. ನಾನು ಸಿಕ್ಕಾಪಟ್ಟೆ ಡ್ರಿಲ್ಸ್ಗಳನ್ನ ಮಾಡ್ತಾ ಇದ್ದೀನಿ, ನಾನು ಸಿಕ್ಕಾಪಟ್ಟೆ ಪ್ರಿಪೇರ್ ಆಗ್ತಿದ್ದೀನಿ IPL 2025ಗೆ. ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ, ಜಿಮ್ಗೆ ಹೋಗೋದು ಅದು ಇದು ಎಲ್ಲ ಒಂಥರ ರೊಟೀನ್ ಆಗೋಗ್ಬಿಟ್ಟಿದೆ. ಆದರೂ ನನಗೆ ಮುಂಚೆ ಇದ್ದಂಥ ಫಿಟ್ನೆಸ್ ಏನಿತ್ತು ಆ ಫಿಟ್ನೆಸ್ಸು ಇವಾಗ ಇಲ್ಲ. ಮುಂಚೆ ಆಡ್ದಂಗೆ ನಾನು ಇವಾಗ ಆಡೋದಕ್ಕೆ ಆಗೋದಿಲ್ಲ. ಆದರೂ ನಾನು ಎಕ್ಸ್ಟ್ರೀಮಾಗಿ ಟ್ರೈ ಮಾಡ್ತಾ ಇದ್ದೀನಿ, ಆ ರೇಂಜಿಗೆ ಫಿಟ್ನೆಸ್ನ ತರಬೇಕು IPL 2025ಗೆ ಅಂತ. ಆ್ಯಂಡ್ ತಂದುಬಿಟ್ಟು ಡೆಲಿವರ್ ಮಾಡಬೇಕು ಕರೆಕ್ಟಾಗಿ ಅಂತ ಅಂದ್ಕೊಂಡಿದ್ದೀನಿ. ಏನು ಅಂದ್ಕೊಂಡಿದ್ದೀನೋ ಹೋದ ವರ್ಷ ಆಗಲಿಲ್ಲ, ಈ ವರ್ಷ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಂತ ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡಿದ್ದಾರೆ. ಅಂದರೆ ಟ್ರೋಫಿಗೆಲ್ಲದೇ ನಾನು ಹೋದ ವರ್ಷ ಅಂದ್ಕೊಂಡಿದ್ದು ಆಗಲಿಲ್ಲ. ಹೋದ ವರ್ಷನೇ ಏನಾದ್ರು ಟ್ರೋಫಿ ಗೆದ್ಬಿಟ್ಟಿದ್ರು ಅಂದರೆ ಕ್ವಾಲಿಫೈ ರೊಚ್ಚಿಗೆದ್ಬಿಟ್ಟು ಹೊಡೆದ್ಬಿಟ್ಟಿದ್ರು ಅಂದರೆ ಲಾಸ್ಟ್ ಟೈಮ್ ರಿಟೈರ್ಮೆಂಟ್ನ ಕೊಟ್ಬಿಡ್ತಾಯಿದ್ರು. ಬಟ್ ಅಂದ್ಕೊಂಡಿದ್ದು ಆಗಲಿಲ್ಲ ಲಾಸ್ಟ್ ಟೈಮು. ಈ ಸಲ ಅಂದ್ಕೊಂಡಿದ್ದು ಆಗಬಹುದು ಅಂತ ಒಂದು ಉತ್ತರನ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಫಿಟ್ ಆಗಿಲ್ಲ ಅಂತ ಅವರೇ ಹೇಳಿದ್ದಾರೆ. ಸೊ ನೋಡೋಣ MSD ಅವರು ಅದು ಯಾವ ರೇಂಜಿಗೆ ಫಿಟ್ಟಾಗಿ ಬರ್ತಾರೆ 2025 IPLಗೆ ಅಂತ. ಒಟ್ಟಲ್ಲಿ ನಿಮ್ಮ ಅನಿಸಿಕೆ ಏನು? MS ಧೋನಿ ಅವರು ಸೋಷಿಯಲ್ ಮೀಡಿಯಾದಿಂದ ದೂರ ಉಳ್ಕೊಳ್ಳೋದಕ್ಕೆ ಒಂಥರ ಈ ತೋರಿಕೆಯ ಬದುಕು, ಸೋಷಿಯಲ್ ಮೀಡಿಯಾದಲ್ಲಿ ತೋರಿಕೆಯ ಬದುಕು ಅವ್ರಿಗೆ ಇಷ್ಟ ಆಗ್ತಾ ಇಲ್ವಲ್ಲ? ಅಂದರೆ ಪಬ್ಲಿಕ್ ರಿಲೇಷನ್ನ ಮೇಂಟೈನ್ ಮಾಡೋದಕ್ಕೆ ಇದೊಂದು ಸೋಷಿಯಲ್ ಮೀಡಿಯಾ ಒಂದೇ ಅಲ್ಲ ದಾರಿ. ಕ್ರಿಕೆಟ್ ಇದ್ದರೆ ಸಾಕು, ಕ್ರಿಕೆಟ್ನ ನೆಟ್ಗಾಡಿದ್ರೆ ಸಾಕು, ಪಬ್ಲಿಕ್ ರಿಲೇಷನ್ ಚೆನ್ನಾಗೇ ಇರುತ್ತೆ ಅಂತ ನಂಬಿದಾರಲ್ಲ. ಇದು ನಿಮಗೇನು ಅನ್ನಿಸ್ತು? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ, ಬುಬಾ.